ಧರ್ಮವನ್ನ ಸ್ಥಾಪಿಸಲಿಕ್ಕೆ ಅಂತ ಯಾರಿಗೆ ಅಧಿಕಾರ ಕೊಡ್ತಾರೋ ಅವರು ಮುಳ್ಳಿನ ಸಿಂಹಾಸನದ ಮೇಲೆ ಕೂತಿರ್ತಾರೆ ಅಂತ ನಾವು ನೆನ್ಪಿಟ್ಕೋಬೇಕು ಅಂತ. ಖಾವಂದ್ರು ಈ ಕೈದಾನವನ್ನ ರಾಜ್ಯಕ್ಕೆ ವಿಸ್ತರಿಸಿದ್ರು, ದೇಶಕ್ಕೆ ವಿಸ್ತರಿಸುವ ಹಂತಕ್ಕೆ ತಂದ್ರಲ್ಲ, ಒಂದು ಸಂಸ್ಥಾನವನ್ನ ವಿಸ್ತರಿಸುವಂತ ರೀತಿ ಇದು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಊಟವನ್ನ ನಾನು ಹೀಗೆ ಮಾಡಲ್ಲ ಅನ್ನೋದಕ್ಕೆ ಅವ್ರಿಗೆ ಸಿಕ್ಕ ಲಾಭ ಏನು ಅಂದ್ರೆ, ಪೈಲಟ್ ಅವರನ್ನ ಕಾಕ್ಪಿಟ್ ನೋಡ್ಲಿಕ್ಕೆ ಕರ್ಕೊಂಡು ಹೋದ. ಮೊದಲೇ ಕಾರುಗಳು ಇಂಜಿನ್ಗಳ ಮೇಲೆ ಬಹಳ ಪ್ರೀತಿ ಇದ್ದ ಖಾವಂದ್ರು ಈ ವೃತ್ತದ ಕಾರಣಕ್ಕೋಸ್ಕರ ಕಾಕ್ಪಿಟ್ ನ ಚೆನ್ನಾಗಿ ನೋಡ್ಲಿಕ್ಕಾಯ್ತು ಅಂತ ಅವ್ರ ಬಗ್ಗೆ ಹೇಳೋರು ಹೇಳ್ತಾ ಇದ್ರು ಅಂತ. ಸತ್ತ ಹಾವನ್ನ ಅವ್ರ ಹೆಗಲಿಗೆ ಹಾಕಿದ್ರು, ಆದ್ರೆ ಅದಕ್ಕೂ ಜೀವಂತಿಕೆಯನ್ನ ತಂದು ಕೊಟ್ಟವರು ಖಾವಂದ್ರು ಅಂತ ಪಾಟೀಲ್ ಪುಟ್ಟಪ್ಪನವರು ಹೇಳಿದಂತ ಮಾತು ಅಂತ. ಅಂತೂ ಬಾಹುಬಲಿ ಮೂರ್ತಿ ಅಂತ ನಿಲ್ಲಿಸಿದಾಗ ಇಡೀ ರಾಜ್ಯ, ಇಡೀ ದೇಶ ಅಚ್ಚರಿಗೊಂಡಿತ್ತು. ಈ ಹುಡುಗನ ಸಾಧನೆ ಸಾಮಾನ್ಯವಾದ್ದಲ್ಲ ಅಂತ ಅನ್ಸಿತ್ತು. ಪಟ್ಟಾಧಿಕಾರ ಅನ್ನೋ ಪದವನ್ನ ಕೇಳಿದ ತಕ್ಷಣ ತುಂಬಾ ದೊಡ್ಡದ್ದೇನು ಅಂತ ಬಹಳ ಜನರಿಗೆ ಅನ್ಸುತ್ತೆ. ಅದು ಯಾವಾಗಲೂ ಹಾಗೆ, ಆ ಹೆಸರೇ ಚೆನ್ನಾಗಿದೆ, ಅಧಿಕಾರ, ಪಟ್ಟಾಧಿಕಾರ ಅಂತ. ಆದರೆ ಬಹಳ ಜನರಿಗೆ ಗೊತ್ತಿಲ್ಲ ಅದೊಂದು ಮುಳ್ಳಿನ ಹಾಸಿಗೆ ಇದ್ದಂತೆ ಅಂತ. ಯಾವುದೇ ಅಧಿಕಾರವೂ ಮುಳ್ಳಿನ ಹಾಸಿಗೆ. ಅದರಲ್ಲೂ ಧರ್ಮವನ್ನ ಸ್ಥಾಪಿಸಲಿಕ್ಕೆ ಅಂತ ಯಾರಿಗೆ ಅಧಿಕಾರ ಕೊಡ್ತಾರೋ ಅವರು ಮುಳ್ಳಿನ ಸಿಂಹಾಸನದ ಮೇಲೆ ಕೂತಿರ್ತಾರೆ ಅಂತ ನಾವು ನೆನ್ಪಿಟ್ಕೋಬೇಕು ಅಂತ. ಇಡೀ ಧರ್ಮಸ್ಥಳದ ಪರಂಪರೆಯಲ್ಲಿ ನಾನು ಅತ್ಯಂತ ವೇಗವಾಗಿ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸೋದಾದರೆ, ಧರ್ಮಸ್ಥಳದ ಪರಂಪರೆಯಲ್ಲಿ 3 ಜನ ಹೆಗ್ಗಡೆಯವರನ್ನ ಎಲ್ಲರೂ ತುಂಬ ನೆನಪಿಸ್ಕೊಳ್ತಾರೆ. ಈಗಿನ ವೀರೇಂದ್ರ ಹೆಗ್ಗಡೆಯವರು, ಇವರ ತಂದೆ ರತ್ನವರ್ಮ ಹೆಗ್ಗಡೆಯವರು ಮತ್ತು ಇವರ ತಾತ ಮಂಜಯ್ಯ ಹೆಗ್ಗಡೆಯವರು. ಮಂಜಯ್ಯ ಹೆಗ್ಗಡೆಯವರನ್ನ ಮಾತನಾಡುವ ಮಂಜುನಾಥ ಅಂತಾನೆ ಅವತ್ತಿನ ದಿನಗಳಲ್ಲಿ ಕರೀತಾ ಇದ್ರು ಅಂತ. ಅಷ್ಟರ ಮಟ್ಟಿಗೆ ಅವರ ಖ್ಯಾತಿ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಮನೆಯಲ್ಲಿ ಒಂದು ಶಿಶು ಹುಟ್ಟಿದಾಗ, ಅಂದ್ರೆ ಇವತ್ತಿನ ವೀರೇಂದ್ರ ಹೆಗ್ಗಡೆಯವರು ಹುಟ್ಟಿದಾಗ ಮಾತನಾಡುವ ಮಂಜುನಾಥ ಮಂಜಯ್ಯ ಹೆಗ್ಗಡೆಯವರು ಹೇಳಿದ್ರಂತೆ, ಧರ್ಮಸ್ಥಳದ ದೀಪ ಬೆಳಗಿತು ಅಂತ. ನಿಸ್ಸಂಶಯವಾಗಿ ಅವರು ಹೇಳಿದ ಮಾತು ಸಾರ್ಥಕವಾಯಿತು. ಆದರೆ ಮಂಜಯ್ಯ ಹೆಗ್ಗಡೆಯವರು ಅಂದ್ರೆ ಆದರಣೀಯ ಹಿರಿಯ ಮಂಜಯ್ಯ ಹೆಗ್ಗಡೆಯವರು ಧರ್ಮಸ್ಥಳದ ದೀಪ ಬೆಳಗಿತು ಅಂತ ಹೇಳೋದ್ರ ಜೊತೆಗೆ ಅವರು ಭಾರತದ ದೀಪ ಬೆಳಗಿತು ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಸೂಕ್ತವಾಗಿರ್ತಿತ್ತೇನೋ ಅಂತ ಈ ಸಂದರ್ಭದಲ್ಲಿ ನನ್ಗನ್ಸುತ್ತೆ. ಒಂದು ದೊಡ್ಡ ಮನೆಯಿಂದ ಬಂದಂತ ಒಬ್ಬ ವ್ಯಕ್ತಿ ಅಧ್ಯಯನಕ್ಕೆ ಆದರೆ ಹೇಗಿರಬೇಕು ಅಂತಂದ್ರೆ ಐಷಾರಾಮಿ ಆಗಿರುವಂತ ಬದುಕಿರಬೇಕು. ಅದರ ರತ್ನವರ್ಮ ಹೆಗ್ಗಡೆಯವರು ಮಕ್ಕಳನ್ನು ನೋಡ್ಕೊಂಡಿದ್ದು ಹೇಗೆ ಅಂತಂದ್ರೆ, ಅವರು ಯಾವತ್ತೂ ಕೂಡ ಧರ್ಮಾಧಿಕಾರಿಗಳೊಬ್ಬರ ಮಗ ಅನ್ನುವಂತೆ ಅವರಿಗೂ ಭಾವನೆ ಬರಬಾರದು, ಬೇರೆಯವರಿಗೂ ಭಾವನೆ ಬರದಂತೆ ನೋಡ್ಕೊಂಡ್ರು ಅಂತ. ಸಿದ್ಧವನಕ್ಕೆ ಅವರು ಅಲ್ಲಿನ ಸ್ಕೂಲಿಗೆ, ಹೈಸ್ಕೂಲಿಗೆ ಸೇರಿಸುವಾಗ ಸಿದ್ಧವನ ಗುರುಕುಲಕ್ಕೆ ಬಹಳ ಚೆನ್ನಾಗಿರುವಂತ ಒಂದು ಘಟನೆಯನ್ನು ಹೇಳ್ತಾರೆ. ಹೈಸ್ಕೂಲಿಗೆ ಅವ್ರು ಬರಬೇಕಾದಾಗ ಕಾರಲ್ಲಿ ಬಂದ್ರಂತೆ. ಕಾರಲ್ಲಿ ಬಂದಿದ್ದನ್ನ ಅವತ್ತಿನ ಶಿಕ್ಷಕರಾಗಿರುವಂತ KS ನಿಸಾರ್ ಅಹಮದ್ ಅವರು, ಬಹುಶಃ ಅಲ್ಲಿ ಟೀಚರ್ ಆಗಿದ್ದವರು, ಅವರು ನೋಡಿದ್ರಂತೆ. ಯಾರಪ್ಪ ಸೈಕಲ್ ಬರೋ ಕಷ್ಟದಲ್ಲಿದ್ದಾಗ ಕಾರಲ್ಲಿ ಬಂದಿದ್ದಾರಲ್ಲ ಯಾರು ಅಂತ ನೋಡಿದ್ರೆ, ಯಾರೋ ಹೇಳಿದ್ರಂತೆ ಇವರು ಹೆಗ್ಗಡೆಯವರು ಮಗ ಅಂತ. ದುಡ್ಡಿರುತ್ತೆ ಜನರಿಗೆ, ಹೇಗಿರ್ತಾರೆ ನೋಡಿ, ಚೆನ್ನಾಗಿ ಮೆರಿತಾರೆ ಅಂತೆಲ್ಲ ಅನ್ಕೊಂಡ್ರಂತವ್ರು ಒಂದು ಕ್ಷಣಕ್ಕೆ. ಆಮೇಲೆ ಗೊತ್ತಾಯ್ತಂತೆ ಅವರಿಗೆ, ದುಡ್ಡಿದೆ ನಿಜ, ಅಧಿಕಾರವೂ ಅವರಿಗಿದೆ, ರೂಪವೂ ಇದೆ, ಎಲ್ಲವೂ ಇದ್ರೂ ಕೂಡ ಅತ್ಯಂತ ಸರಳವಾಗಿರುವಂತ ಬದುಕನ್ನು ಬದುಕ್ತಾ ಇರುವಂತ ಅಪರೂಪದ ವ್ಯಕ್ತಿ ಅಂತ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಆಮೇಲೆ ಬಹಳ ಹೆಮ್ಮೆಯಿಂದ KS ನಿಸಾರ್ ಅಹಮದ್ ಅವರು ಮಾತನಾಡ್ತಿದ್ರು ಅಂತ ಹೇಳ್ತಾರೆ. ಅವರು ಗುರುಕುಲದಲ್ಲೇ ಅಧ್ಯಯನ ಮಾಡಿದವರು ಆದರಣೀಯ ವೀರೇಂದ್ರ ಹೆಗ್ಗಡೆಯವರು. ಆನಂತರದ ದಿನಗಳಲ್ಲಿ ಅವರು ತಮ್ಮ ಉನ್ನತ ಅಧ್ಯಯನಕ್ಕೆ ಸೇಂಟ್ ಜೋಸೆಫ್ಸ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರತ್ನವರ್ಮ ಹೆಗ್ಗಡೆಯವರು ಆಗಾಗ ಬರೋದಿತ್ತಂತೆ, ಅವರಿದ್ದಂತ ಕೋಣೆಗೆ ಬರೋದಿತ್ತಂತೆ. ಕೋಣೆಗೆ ಬಂದಾಗ ಮಗ ಹೇಗಿರಬೇಕು ಅಂತಂದ್ರೆ, ದೊಡ್ಡವರು ಮಗ ಹೇಗ್ ಬೇಕಿದ್ರು ಬದುಕಬಹುದಿತ್ತು, ಆದ್ರೆ ಹೆಗ್ಗಡೆಯವರು, ವೀರೇಂದ್ರ ಹೆಗ್ಗಡೆಯವರು ಹೇಗಿರಬೇಕು ತನ್ನ ತಂದೆಯವ್ರ ಜೊತೆಗೆ ಅಂದ್ರೆ, ತನ್ನ ತಂದೆಯವರು ಮಲ್ಕೊಳ್ಳಿಕ್ ಹೋದಾಗ ಕಾಲು ಒತ್ತಬೇಕಾಗಿತ್ತು, ಅವ್ರಿಗೆ ಹಾಸಿಗೆ ಹಾಸ್ಕೊಡ್ಬೇಕಿತ್ತು. ಆ ನಂತರ ಅವ್ರು ಮಲ್ಕೊಳ್ಳೋವರೆಗೂ ಮಲ್ಕೊಳ್ಳುವಂತಿರ್ಲಿಲ್ಲ. ತಂದೆ ಬರ್ತಾರೆ ಅಂತ ಗೊತ್ತಾದ್ರೆ ಅವರಿಗೋಸ್ಕರ ಕಾಲಿಗೆ ನೀರು ಹಿಡ್ಕೊಂಡು ಕಾಯ್ಕೊಂಡು ನಿಂತಿರ್ಬೇಕಿತ್ತು. ಇವ್ರು ಹೋಗಿ ಮಲ್ಕೊಳ್ಳುವಂತಿಲ್ಲ. ಎಷ್ಟೇ ಹೊತ್ತಾದ್ರೂ ಅವ್ರಿಗೆ ಕಾಲಿಗೆ ನೀರೆಲ್ಲ ಹಾಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಆನಂತರ ಮಲ್ಕೊಳ್ಬೇಕು ಅಂತ. ವೀರೇಂದ್ರ ಹೆಗ್ಗಡೆಯವರು ಅಧ್ಯಯನ ಮಾಡುವಾಗ ಆಳು ಕಾಳುಗಳು ಇರಲಿಲ್ಲ. ಅದನ್ನ ಹೇಳಲಿಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ. ಒಬ್ಬ ಮಗನನ್ನ ಹೇಗೆ ಬೆಳೆಸಿದ್ರು, ಯಾತಕ್ಕೆ ಹೀಗೆ ಬೆಳೆಸಿದ್ರು ಅಂತಂದ್ರೆ, ಧರ್ಮಸ್ಥಾಪನೆ ಮಾಡುವವನಿಗೆ ಧರ್ಮಸ್ಥಾಪನೆ ನಿಜವಾಗ್ಲೂ ಎಲ್ಲ ಆಗಬೇಕು ಎನ್ನುವಂತ ಆ ನೋವು ಗೊತ್ತಿದ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನ ರತ್ನವರ್ಮ ಹೆಗ್ಗಡೆಯವರು ಅರಿತಿದ್ರು ಅನ್ನೋದು ಬಹಳ ವಿಶೇಷವಾಗಿರುವಂತ ಸಂಗತಿ ಅಂತ. ವೀರೇಂದ್ರ ಹೆಗ್ಗಡೆಯವರಿಗೆ ತಂದೆಯವರನ್ನ ಕಂಡ್ರೆ ಅಪಾರವಾದ ಗೌರವ, ಹಾಗಂತ ತುಂಬಾ ಹತ್ತಿರದ ನಂಟು ಅಂತಲ್ಲ. ಈಗಿನ ತಂದೆ ಮತ್ತು ಮಕ್ಕಳು ಹೇಗಿರ್ತಾರೆ ಅಂದ್ರೆ, ಅಪ್ಪ ಬಂದ್ರೆ ಮಕ್ಕಳ ಕಾಲ್ ಮೇಲೆ ಕಾಲು ಹಾಕೊಂಡು ಚೇರ್ ಮೇಲೆ ಕಾಲು ಚಾಚ್ಕೊಂಡು ತಂಪಾಡಿಗೆ ತಾವಿರ್ತಾರೆ. ಆದ್ರೆ ಅಷ್ಟು ಪ್ರೀತಿಯ
ಅಂದ್ರೆ ಹತ್ತಿರದ ಬಾಂಧವ್ಯ ಅಲ್ಲ. ತಂದೆ ಬಂದು ಕೂತ್ರೆ ಅವರು ಎಲ್ಲಿ ಊಟ ಮಾಡ್ತಾರೋ ಆ ಜಾಗದಲ್ಲಿ ಚೇರ್ ಮೇಲೆ ಕೂತು ಊಟ ಮಾಡ್ತಾನೋ ಇರಲಿಲ್ಲ, ಎದುರಿಗೆ ಕೆಳಗೆ ಕೂತ್ಕೋಬೇಕಿತ್ತು, ಅವ್ರ ಪಕ್ಕದಲ್ಲಿ ಎಲ್ಲಾದ್ರೂ ಊಟ ಮಾಡಬೇಕಿತ್ತು. ಆ ಪರಿಯ ಬಾಂಧವ್ಯ ಇದ್ದಿದ್ದು. ಆದರೆ ಒಂದು ಅವ್ಯಕ್ತವಾಗಿರುವಂತ ಗೌರವ ತಂದೆಯವರ ಮೇಲೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಇತ್ತು ಅಂತ. ಇಂಥ ಗೌರವ ಇಟ್ಕೊಂಡಂತ ಈ ವ್ಯಕ್ತಿಯನ್ನ, ಈ ತಂದೆಯನ್ನ 20ನೇ ವರ್ಷಕ್ಕೆ ಅಚಾನಕ್ಕಾಗಿ ಕಳ್ಕೊಂಡ್ರು. ಅವರು ಕಳ್ಕೊಂಡಿದ್ದು ದುಃಖ ಒಂದು ಕಡೆ, ತಂದೆಯನ್ನು ಕಳ್ಕೊಂಡಿದ್ದೀನಿ, ತಾನು ತುಂಬಾ ಗೌರವಿಸುವಂತ ತನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ ಅನ್ನುವಂತ ದುಃಖ ಒಂದ್ ಕಡೆ. ಆದ್ರೆ ಎರಡನೇ ಕಡೆ ಏನ್ ಗೊತ್ತಾ, ಪಟ್ಟಾಧಿಕಾರದ ಕಿರೀಟವನ್ನು ತಲೆ ಮೇಲೆ ಬಿತ್ತು ಅಂತ. ಯಾವ ವಯಸ್ಸಿಗೆ? 20ನೇ ವಯಸ್ಸಿಗೆ. ನಮ್ಮೆಲ್ಲರ ಹುಡುಗಾಟ ಮುಗಿಯೋಕ್ಕಿಂತ ಮುಂಚೆ ಅವ್ರಿಗೆ ಬಂದಾಗಿತ್ತು. ಬಂದ ಕ್ಷಣವೇ ಅವರು ತೆಗೆದುಕೊಂಡಿರುವಂತ 2 ಪ್ರಮುಖ ನಿರ್ಣಯಗಳಲ್ಲಿ ಮೊದಲನೇದು, ಇನ್ ಮುಂದೆ ಕಚ್ಚೆ ಪಂಚೆ ಹಾಕ್ತೀನಿ ಅಂತ. ತಾಯಿಗೆ ಬಹಳ ಬೇಸರ ಆಯ್ತಂತ, ಅಯ್ಯೋ ಹುಡುಗ 20ರ ಹುಡುಗ ಈಗಲೇ ಕಚ್ಚಾ ಪಂಚೆ ಶುರು ಮಾಡಿಬಿಟ್ನಲ್ಲಪ್ಪ ಅಂತ. ಸಹಜವಾಗಿ ಆಗ್ಬಹುದಾಗಿರುವಂತ ದುಃಖ. ಎರಡನೇದೇನು ಅಂತಂದ್ರೆ, ಇನ್ ಮುಂದೆ ಮನೆ ಬಿಟ್ಟು ಇನ್ನೆಲ್ಲೂ ಊಟ ಮಾಡೋದಿಲ್ಲ ಅಂತ. ಇವತ್ತಿನವರೆಗೂ ಅವತ್ತು ತೆಗೆದುಕೊಂಡಿರುವ ವೃತವನ್ನ ಇವತ್ತಿನವರೆಗೂ ಬದಲಾಯಿಸದೆ ಬಂದಂಥವರು ಆದರಣೀಯ ಪೂಜ್ಯ ವೀರೇಂದ್ರ ಹೆಗಡೆಯವರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇದರ ಲಾಭವೂ ಅವರಿಗಾಗಿದೆ ಅಂತ ಒಬ್ರು ಹೇಳೋದನ್ನ ನಾನು ಕೇಳ್ತಾ ಇದ್ದೆ. ಏನ್ ಲಾಭ ಅಂತಂದ್ರೆ, ಒಂದ್ಸಲ ಒಂದು ಪ್ರಯಾಣ ಅವರು ಫ್ಲೈಟ್ ನಲ್ಲಿ ಮಾಡ್ತಿದ್ರಂತೆ, ಬಹುಶಃ ವಿದೇಶಕ್ಕೆ ಹೋಗ್ತಾ ಇದ್ದಿರ್ಬೋದು. ಗಗನಸಖಿ ಬಂದು ಊಟ ತಂದ್ಕೊಟ್ಲು, ಇವ್ರು ಬೇಡ ಅಂತಂದ್ರು. ಮತ್ತೊಮ್ಮೆ ತುಂಬಾ ಸುದೀರ್ಘವಾದ ಮಾರ್ಗದ ಪ್ರಯಾಣ, ಮತ್ತೊಮ್ಮೆ ತಂದ್ಕೊಟ್ಟಾಗ್ಲೂ ಬೇಡ ಅಂದ್ರು. ನಾವು ಶುದ್ಧ ಶಾಕಾಹಾರಿನೇ, ಇದು ಜೈನ್ ಫುಡ್ ತಗೊಳ್ಳಿ ಅಂತಂದ್ರು. ಇವರಂದ್ರು, ಇಲ್ಲ, ನಾನು ಮನೆಯಲ್ಲಿ ಬಿಟ್ಟು ಬೇರೆ ಎಲ್ಲೂ ಮಾಡಿದ್ದನ್ನು ತಿನ್ನೋದಿಲ್ಲ ಅಂತ ಸಂಕಲ್ಪ ಇದೆ, ವ್ರತ ಇದೆ ಅಂತ. ಒಂದು ಗಾಬರಿ ಆಯ್ತು, ಹಿಂಗ್ ಸಾಧ್ಯನಾ ಯಾರಿಗಾದ್ರು? ತಕ್ಷಣ ಅದನ್ನ ನೋಡಿ ಪೈಲಟ್ ಓಡಿ ಬಂದ, ನಾವು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀವಿ, ತಲೆ ಕೆಡ್ಸ್ಕೊಳ್ಬೇಡಿ, ಊಟ ಮಾಡಿ ಎಂದ. ಅವನು ಗಾಬರಿಯಾಗಿ ಕೇಳ್ದ, ಹೇಗೆ ಸರ್ ಸಾಧ್ಯ ಇದು ಅಂತ. ಕೊನೆಗೆ ಅವನಿಗೆ ತುಂಬಾ ಮುಜುಗರ ಅನ್ಸಿ ಅವನು ಹೇಳ್ದ, ನಾನು ಏನಾದ್ರೂ ನಿಮಗೆ ಮಾಡಬಹುದು ಅಂತಿದ್ರೆ ದಯಮಾಡಿ ಹೇಳಿ ನನಗೆ ಅಂತ. ಕಾವಂದ್ರು ಹೇಳಿದ್ರಂತೆ, ನಂದು ಒಂದೇ ಒಂದು ಅಪೇಕ್ಷೆ ಇದೆ, ಒಂದ್ಸಲ ಕಾಕ್ಪಿಟ್ ನೋಡ್ಬೋದಾ, ನಾನು ಕರ್ಕೊಂಡು ಹೋಗ್ತೀರಾ? ಊಟವನ್ನ ನಾನು ಹೀಗೆ ಮಾಡಲ್ಲ ಅನ್ನೋದಕ್ಕೆ ಅವ್ರಿಗೆ ಸಿಕ್ಕ ಲಾಭ ಏನು ಅಂದ್ರೆ, ಪೈಲಟ್ ಅವರನ್ನು ಕಾಕ್ಪಿಟ್ ನೋಡ್ಲಿಕ್ಕೆ ಕರ್ಕೊಂಡು ಹೋದ. ಮೊದಲೇ ಕಾರುಗಳು ಇಂಜಿನ್ಗಳ ಮೇಲೆ ಬಹಳ ಪ್ರೀತಿ ಇದ್ದ ಕಾವಂದ್ರು ಈ ವೃತದ ಕಾರಣಕ್ಕೋಸ್ಕರ ಕಾಕ್ಪಿಟ್ ನ ಚೆನ್ನಾಗಿ ನೋಡ್ಲಿಕ್ಕಾಯ್ತು ಅಂತ ಅವ್ರ ಬಗ್ಗೆ ಹೇಳೋರು ಹೇಳ್ತಾ ಇದ್ರು ಅಂತ. ಆದ್ರೆ ದೇವಸ್ಥಾನದ ಏಕಾಕಿ ಈ ಪಟ್ಟಾಧಿಕಾರ ಬಂದ ತಕ್ಷಣ ಈ ಎಲ್ಲವನ್ನೂ ನಿಭಾಯಿಸಬಹುದು. ದೇವಸ್ಥಾನದ ಹೊಣೆ ಹೊರೋದಿದೆಯಲ್ಲ, ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ಅಲ್ಲೊಂದು ನಿಷ್ಠೆ ಬೇಕು. ಅಣ್ಣಪ್ಪ ಎಲ್ಲ ದೈವಗಳ ಒಡೆಯ ಬೇರೆ, ಒಂದು ಚೂರು ತಪ್ಪಾಗುವಂತಿಲ್ಲ. ಕೇಳಿದ್ವಲ್ಲ, ಧರ್ಮಕ್ಕೆ ಚ್ಯುತಿ ಬರುವಂತೆ ನಡ್ಕೊಂಡ್ರೆ ಬಿದ್ದ ಸದ್ದು ಬರೋದಿಲ್ಲ, ಬಿದ್ದಿದ್ದ ಕಾಣಿಸತ್ತೆ ಅಂತ. ಆ ತರ ಧರ್ಮಕ್ಕೆ ಚ್ಯುತಿ ಬರದಂತೆ ನಡ್ಕೊಳ್ಳುವಂತ ನಿಷ್ಠೆ ಬೇಕು. ಮತ್ತು ಆಯಾಯ ಕೆಲಸ ಆಯಾಯ ಸಂದರ್ಭದಲ್ಲಿ ನಡಿಬೇಕು. ಒಂದು 35-40 ವರ್ಷವೋ 50 ವರ್ಷವೋ ಆದವೋ ಪಟ್ಟಾಧಿಕಾರ ಬಂದ್ರೆ ಎಲ್ಲವನ್ನೂ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತೀವಿ, ನಿದ್ದೆಗಿದ್ದೆ ಕಡಿಮೆ ಆಗಿರುತ್ತೆ. ಸರಿ, 20ರಲ್ಲಿ ಬಂದವ್ರಿಗೆ ಏನಾಗಬೇಕು ಪರಿಸ್ಥಿತಿ? ಒಂದಿನ ರಾತ್ರಿ 2 ಗಂಟೆಯವರೆಗೂ ನವರಾತ್ರಿಯ ಉತ್ಸವದ ಕಾರ್ಯಕ್ರಮ ನಡೀತಂತೆ. ಕಾವಂದ್ರು ಹೊರಡಬೇಕಾದ್ರೆ ಕೇಳಿದ್ರಂತೆ, ಬೆಳಗ್ಗೆ ಎಷ್ಟೊತ್ತಿಗೆ ಬರಬೇಕು? ಅಲ್ಲಿರೋ ಕೆಲಸದವರೆಲ್ಲ ಅನ್ಕೊಂಡ್ರಂತೆ, ಪಾಪ ಸುಸ್ತಾಗಿದ್ದಾರೆ, ಬೆಳಗ್ಗೆ ಆರಾಮಾಗಿ ಬರ್ತಾರೆ. ಆರಾಮಾಗಿ ಬನ್ನಿ, ಪರವಾಗಿಲ್ಲ ಅಂತ ಅವರಂದ್ರು. ಹಾಗಾಗೋದಿಲ್ಲ, ಸ್ವಾಮಿಗೆ ಯಾವಾಗ ಬೇಕೋ ನಾವು ಅಲ್ಲಿರ್ಬೇಕು ಅಂತ. ಬೆಳಿಗ್ಗೆ ಯಾವ ಸಂದರ್ಭದಲ್ಲಿ ಅಲ್ಲಿರ್ಬೇಕೋ ಅಷ್ಟರ ವೇಳೆಗೆ ತಯಾರಾಗಿ ಅಲ್ಲಿ ನಿಂತ್ಕೊಂಡು ಇಡೀ ದಿನದ ಕೆಲಸಗಳನ್ನ ಮಾಡಿದವರು ಕಾವಂದ್ರು ಅಂತ ಹೇಳ್ತಾರೆ. ಇದು ಕಾವಂದ್ರ ಬಗ್ಗೆ ಇರುವಂತ. ಅಂದಿನಿಂದ ಇವತ್ತಿನವರೆಗೂ ಅವರ ಈ ರೀತಿ ನೀತಿ ಬದಲಾಗಲಿಲ್ಲ ಅಂತ. ಅದಕ್ಕೆ ಅವ್ರ ಬಗ್ಗೆ ಅವ್ರ ಮಗಳ ಜೊತೆ ನೆನ್ನೆ ಮಾತಾಡ್ತಿರುವಾಗ ಅವ್ರು ಹೇಳ್ತಿದ್ರು, ಅವ್ರಿಗೆ ಹೇಗೆ ಅಂತಂದ್ರೆ, ಈ ಅಧಿಕಾರ ಬಂದಾಗ ಹೆದರಿಕೆ ಇತ್ತಂತೆ. ಒಂದು ಕಡೆ ತಂದೆನ ಕಳ್ಕೊಂಡಂತ ನೋವು, ಎರಡನೇದು ಹೆದರಿಕೆ. ಯಾಕೆ ಅಂತಂದ್ರೆ, ಈ ಧರ್ಮ ಸಂಸ್ಥಾನ ನಾನು ಹೇಗಪ್ಪ ನಡೆಸಬೇಕು ಎನ್ನುವಂತ ಆತಂಕ ಅಂತ. ಅಷ್ಟಾಗಿಯೂ ಅವರ ಮನೆತನಕ್ಕೆ ಯಾವ ಚತುರ್ದಾನಗಳ ಕುರಿತಂತೆ ಭಗವಂತ ಆದೇಶಿಸಿದ್ನೋ ಅದನ್ನ ಇವತ್ತಿನವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಇವರಿಗಿಂತ ಮುಂಚಿನವರು ಕೈದಾನ ಅಂತ ಮನೆಗೆ ಬಂದವರಿಗೆ, ಬೀಡಿಗೆ ಬಂದವರಿಗೆ, ಹತ್ತಿರದಲ್ಲಿದ್ದವರಿಗೆ ಕೈದಾನ ಮಾಡ್ತಿದ್ರು. ಕಾವಂದ್ರು ಈ ಕೈದಾನವನ್ನ ರಾಜ್ಯಕ್ಕೆ ವಿಸ್ತರಿಸಿದ್ರು, ದೇಶಕ್ಕೆ ವಿಸ್ತರಿಸುವ ಹಂತಕ್ಕೆ ತಂದ್ರಲ್ಲ. ಒಂದು ಸಂಸ್ಥಾನವನ್ನ ವಿಸ್ತರಿಸುವಂತ ರೀತಿ ಇದು ಅಂತ ನನಗೆ ಯಾವಾಗ್ಲೂ ಅನ್ಸತ್ತೆ. ಕಾವಂದರ ಒಟ್ಟಾರೆ ವ್ಯಕ್ತಿತ್ವವನ್ನು ನನಗಿರೋ ಸಮಯದಲ್ಲಿ ಒಂದು 4-5 ಅಂಶಗಳನ್ನು ನಾನು ಮುಂದಿರಿಸೋ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ಕಾವಂದರ ದೊಡ್ಡ ಶಕ್ತಿ ಅಂದ್ರೆ ಸವಾಲುಗಳನ್ನ ಸ್ವೀಕಾರ ಮಾಡುವಂತ ಅವ್ರ ಕೆಪಾಸಿಟಿ. ಯಾವ ಚಾಲೆಂಜ್ ಎದುರಿಗೆ ಬಂದಾಗ್ಲೂ ಕೂಡ ಅವರು ಎದೆಗುಂದುವಂಥದ್ದಿಲ್ಲ. ಮೊದಲ ಚಾಲೆಂಜ್ ಅವರು ಸ್ವೀಕಾರ ಮಾಡಿದ್ದು, ತಂದೆಯವರು ಬಾಹುಬಲಿಯ ಮೂರ್ತಿಯನ್ನ ತಯಾರಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇವ್ರು ಬಂದ ತಕ್ಷಣ ಅದು ತಯಾರಾಗಿದೆ, ಅದನ್ನ ತಗೊಂಡ್ ಬಂದು ಧರ್ಮಸ್ಥಳದಲ್ಲಿ ನಿಲ್ಲಿಸಬೇಕು. ಹೇಗ್ ತಗೊಂಡ್ ಬರೋದು? ಎಲ್ಲರೂ ವಾರ್ನ್ ಮಾಡಿದ್ರು, ದಾರಿಯುದ್ದಕ್ಕೂ ಅನೇಕ ಬ್ರಿಡ್ಜ್ ಇವೆ, ಯಾವ ಬ್ರಿಡ್ಜ್ ಮುರಿದು ಬಿದ್ರು ನೀವೇ ಸರಿ ಮಾಡ್ಬೇಕು.
ಅಲ್ಲಿಂದ ತಗೊಂಡ್ ಬರ್ಲಿಕ್ಕೆ ಆಗುತ್ತಾ ಅಷ್ಟು ದೂರಕ್ಕೆ, ಏನಾಗಿದೆ ಅಂತ ಅವ್ರು ಯಾವ್ಯಾವ ತಂತ್ರಜ್ಞಾನ ಇದೆಯೋ ಅದನ್ನೆಲ್ಲ ಬಳಸ್ಕೊಂಡ್ರು. ರೈಲ್ವೆಯವರು ಬ್ರಿಡ್ಜ್ ಹೇಗೆ ಕಟ್ತಾರೆ ಅನ್ನೋದನ್ನ ವಿಶೇಷವಾಗಿ ಅಧ್ಯಯನ ಮಾಡಿಸಿ ಅದೇ ತಂತ್ರಜ್ಞಾನ ಬಳಸಿ ಬೇಕಾದ ಕಡೆಯಲ್ಲಿ ಬ್ರಿಡ್ಜ್ ಅನ್ನು ಹಾಕಿಸಿ ಅಂತೂ ಬಾಹುಬಲಿ ಮೂರ್ತಿ ಅಂತ ನಿಲ್ಲಿಸಿದಾಗ ಇಡೀ ರಾಜ್ಯ, ಇಡೀ ದೇಶ ಅಚ್ಚರಿಗೊಂಡಿತ್ತು. ಈ ಹುಡುಗನ ಸಾಧನೆ ಸಾಮಾನ್ಯವಾದ್ದಲ್ಲ ಅಂತ ಅನ್ಸಿತ್ತು. ಅಲ್ಲಿವರೆಗೂ ಶಿಕ್ಷಣ ಸಂಸ್ಥೆಗಳೆಲ್ಲ ಧರ್ಮಸ್ಥಳದ ಆಸುಪಾಸಿನಲ್ಲೇ ಇದ್ದಾಗ ಒಂದಿನ ಇದ್ದಕ್ಕಿದ್ದಂತೆ ಪೇಜಾವರ ಶ್ರೀಗಳವ್ರನ್ನ ಕರೆದು ಕೇಳಿದ್ರು, ಈ ತರ ಧಾರವಾಡದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ, ಹುಕ್ಕೇರಿಕರ್ ಅಂತ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರ ನಡೆಸ್ತಾ ಇದ್ದಿದ್ದು, ಜನತಾ ಶಿಕ್ಷಣ ಸಂಸ್ಥೆ ಅಂತ ಮುಚ್ಚುವ ಹಂತದಲ್ಲಿ ಬಂದಿದೆ, ಏನಾದ್ರೂ ಮಾಡ್ಬೋದಾ? ಆಗ ವೀರೇಂದ್ರ ಹೆಗಡೆ ಅವರು ಆಯ್ತು ಅಂದ್ಬಿಟ್ರು. ಆಯ್ತು ಅಂತ ಹೇಳಿ ಸ್ವೀಕಾರ ಮಾಡಿ ಪ್ರತಿ ತಿಂಗಳು ಅಲ್ಲಿಗೊಮ್ಮೆ ಹೋಗಿ ಅಲ್ಲಿನ ವ್ಯವಸ್ಥೆ ನೋಡಿಕೊಂಡು ಸಂಬಳ ಇಲ್ಲದೆ ಪರಿತಪಿಸ್ತಾ ಇದ್ದ ಶಿಕ್ಷಕರಿಗೆ ಸಂಬಳವನ್ನ ಕೊಡುವ ವ್ಯವಸ್ಥೆಯನ್ನು ಮಾಡಿ ಇಡೀ ಶಿಕ್ಷಣ ಸಂಸ್ಥೆಯನ್ನ ಜೀವಂತಿಕೆಯ ಕಳೆ ತುಂಬುವಂತೆ ಮಾಡಿದ್ದು ಕಾವಂದ್ರು. ಇದನ್ನ ನೋಡಿಯೇ ಎಂಥ ಮಾತನ್ನ ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದ್ರು ಅಂತಂದ್ರೆ, ಸತ್ತ ಹಾವನ್ನ ಅವ್ರ ಹೆಗಲಿಗೆ ಹಾಕಿದ್ರು, ಆದರೆ ಅದಕ್ಕೂ ಜೀವಂತಿಕೆಯನ್ನ ತಂದು ಕೊಟ್ಟವರು ಕಾವಂದ್ರು ಅಂತ ಪಾಟೀಲ್ ಪುಟ್ಟಪ್ಪನವರು ಹೇಳಿದಂತ ಮಾತು ಅಂತ. ಹೀಗೆ ಸತ್ತ ಹಾವಿಗೆ ಜೀವ ತುಂಬಿದ್ದು ಇದು ಇವತ್ತು ನೆನ್ನೆದು ಅಲ್ಲ. ಅವರು ರುಡ್ಸೆಟ್ ಏನು ಕಲ್ಪನೆ ಇತ್ತು ಅದನ್ನು ಕೇಂದ್ರ ಸರ್ಕಾರ ಸ್ವೀಕಾರ ಮಾಡಿ ಇದನ್ನ ಇಡೀ ದೇಶಕ್ಕೆ ವಿಸ್ತಾರ ಮಾಡ್ತೀವಿ ಅಂತಂದಾಗ, ಕಾವಂದ್ರು ಇಡೀ ದೇಶದಲ್ಲಿ RCET ವಿಸ್ತಾರ ಆಗಿದ್ದಾಗ ಅವರೇ ಗ್ರೇಡ್ ಕೊಡ್ತಿದ್ರು. ತುಂಬಾ ಚೆನ್ನಾಗಿರೋದಕ್ಕೆ A-B-C, ಅತ್ಯಂತ ಕೆಟ್ಟದಾಗಿರೋದಕ್ಕೆ D ಅಂತ. ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಹೇಳಿದ್ರು ಸರಿಯಾಗಿ ಕೆಲಸ ನಡೀತಿಲ್ಲ RCET ಇದು ಅಂತ. ಅವರಂದ್ರು ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆಯೋ ಚೆನ್ನಾಗಿ ನಾವು ಮಾಡಿದ್ದೀವಿ, ಬೇರೆ ರಾಜ್ಯಗಳಲ್ಲಿ ಕೋಆಪರೇಷನ್ ಸ್ವಲ್ಪ ಕಡಿಮೆ ಇದೆ, 1 ವರ್ಷ ಸಮಯ ಕೊಡಿ, ಎಲ್ಲವನ್ನು ಆನ್ ಪಾರ್ ತಂದು ನಿಲ್ಲಿಸ್ತೀವಿ ಅಂತ 1 ವರ್ಷ ಹಗಲು ರಾತ್ರಿ ಕೆಲಸ ಮಾಡಿದ ಕಾವಂದ್ರು RCET ಯಾವ ಹಂತಕ್ಕೆ ತಂದ್ರು ಅಂತಂದ್ರೆ, ಹೆಚ್ಚು ಕಡಿಮೆ ಎಲ್ಲವೂ A ಗ್ರೇಡಿಗೆ ಬರುವಂತೆ ಮಾಡುವ ಪ್ರಯತ್ನ ಇತ್ತಲ್ಲ, ಅದು ಕಾವಂದರ ಸಿಂಗಲ್ ಹ್ಯಾಂಡೆಡ್ಲಿ ಅವ್ರು ಮಾಡಿರುವಂತ ಕೆಲಸ ಅಂತ ಅನೇಕ ಬಾರಿ ಅನ್ಸುತ್ತೆ. ಅವ್ರ ಸವಾಲುಗಳು ಸ್ವೀಕಾರದ ವಿಚಾರ ಬಂದಾಗ ಮಧ್ಯವರ್ಜನೆ ಅನ್ನುವಂತ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ರು. ಸಾಧ್ಯ ಉಂಟಾ ಅಂತ ಕೇಳಿದ್ರೆ ಭಾಷಣ ಸಾಧ್ಯ ಉಂಟು, ಮಾಡೋದಲ್ಲ ಅಂತ ಎಲ್ಲರೂ ಅನ್ಕೊಂಡಿರುವಾಗ ಅದನ್ನ ಸವಾಲ್ ಸ್ವೀಕಾರ ಮಾಡಿದ್ರು. ನಾನು ಒಂದ್ಸಲ ಅವ್ರ ಜೊತೆ ಮಾತನಾಡ್ತಿರುವಾಗ ಅವ್ರು ಹೇಳಿದ್ರು, ಮಧ್ಯವರ್ಜನ ಶಿಬಿರ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಡೀತಾ ಇರಬೇಕಾದಾಗ ಅವರೊಂದಿನ ಕಾರಲ್ಲಿ ಬರ್ತಿದ್ರಂತೆ, ಪ್ರಾಬಬ್ಲಿ ಉಜಿರೆ ಬೆಳ್ತಂಗಡಿ ಭಾಗದಲ್ಲಿ ಒಂದು ಪ್ರತಿಭಟನೆ, 250-300 ಜನ. ಇವ್ರು ಕೇಳಿದ್ರಂತೆ ಪ್ರತಿಭಟನೆ ಏನು? ಯಾರೋ ಹೇಳಿದ್ರು ನಿಮ್ ವಿರುದ್ಧ. ನನ್ನ ವಿರುದ್ಧ ಏನು? ಮದ್ಯವರ್ಜನೆ ಯಾಕೆ ಮಾಡ್ತಿದ್ದಾರೆ, ನಮಗೆ ಮದ್ಯ ಬೇಕು ಅಂತ ಒಂದು ಪ್ರತಿಭಟನೆ ನಡೀತಿದೆ ಅಂತ. ಅವರ ಸಮಾಜದಲ್ಲಿ ಹೀಗೂ ನಡೀಬಹುದು ಅನ್ನುವಂಥ ಪರಿಕಲ್ಪನೆ ಇರಲಿಲ್ಲ ಅಂತ. ಸೊ ಈ ರೀತಿ ಸವಾಲುಗಳನ್ನು ಸ್ವೀಕಾರ ಮಾಡಿ ಇವತ್ತು ಅವ್ರು ಹೇಳ್ತಾರಲ್ಲ, ಎಷ್ಟು ಜನರಿಗೆ ನಾವು ಮದ್ಯವರ್ಜನೆ ಮಾಡಿಸಿದೀವಿ ಅದ್ರ ಬಗ್ಗೆ ಎಲ್ಲ ವಿವರ ಆಮೇಲೆ ಸಿಗುತ್ತೆ. ಅದರಲ್ಲಿ ಒಂದು 10-15% ಜನ ವಾಪಸ್ ಹೋಗ್ತಾರೆ, ಉಳಿದ 85% ಜನ ತಮ್ಮ ಬದುಕನ್ನ ಚೆನ್ನಾಗಿ ನಡೆಸ್ತಾರೆ ಅಂತ. ಸವಾಲಲ್ವೇನ್ರಿ ಇದು? ನಮ್ಮ ನಡುವೆ ತೆಗೆದುಕೊಳ್ಬಹುದಾಗಿರುವಂತ ಸವಾಲು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಅವ್ರದ್ದು ದಣಿವಿಲ್ಲದ ದುಡಿಮೆ 72-82 ಅಂದ್ರೆ 72ನೇ ಇಸ್ವಿಯಲ್ಲಿ ಅವ್ರು ತೆಗೆದುಕೊಂಡ್ರು. 10 ವರ್ಷಗಳಲ್ಲಿ ಅವ್ರು ಎಷ್ಟು ಓಡಾಡಿದ್ದಾರೆ ಅಂತಂದ್ರೆ, ಶನಿವಾರ ಅವರು ಒಂದು ಪ್ರವಾಸ ಶುರು ಮಾಡಿದ್ರೆ 3 ಜಿಲ್ಲೆಗಳನ್ನು ಮುಗಿಸ್ಕೊಂಡು, ಭಾನುವಾರ 3 ಜಿಲ್ಲೆಗಳನ್ನ ಎಲ್ಲ ಪ್ರವಾಸ ಮುಗಿಸ್ಕೊಂಡು, ಸೋಮವಾರ ಬಂದು ಎಂದಿನ ಚಟುವಟಿಕೆಗೆ ಹಾಜರಾಗಿ, ಸೋಮವಾರ ಇರಲೇಬೇಕಲ್ಲ ಕ್ಷೇತ್ರದಲ್ಲಿ, ಮಂಗಳವಾರ ಮತ್ತೆ ಪ್ರವಾಸಕ್ಕೆ ಹೋಗಿ ಪ್ರವಾಸಗಳನ್ನು ಮಾಡ್ತಾ 10-12 ವರ್ಷಗಳಲ್ಲಿ ಯಾವ ಪರಿ ದೇಹವನ್ನ ಸವೆಸಿದ್ರು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅವ್ರ ಕೆಲಸದ ಶೈಲಿ ಹೇಗೆ ಅಂತಂದ್ರೆ, ಮಹಾಮಸ್ತಕಾಭಿಷೇಕ ನಡೀತಿತ್ತಂತೆ ವಿಜೃಂಭಣೆಯಿಂದ, 1 ಸೆಕೆಂಡು ಪುರುಸೊತ್ತಿಲ್ಲ, ಅಷ್ಟು ಸಾಧುಗಳು ಅಷ್ಟು ಮುನಿಗಳು ಎಲ್ಲ ಬಂದಿದ್ದಾರೆ. ಪುರುಸೊತ್ತೇ ಇಲ್ಲದ ಜಾಗದಲ್ಲಿ 1 ಗಂಟೆ ಯಾವುದೋ ಟೈಮ್ ಇದ್ದಾಗ ತಮ್ಮಲ್ಲೊಬ್ರಿಗೆ ಹೇಳಿದ್ರಂತೆ, ಅದೊಂದು ಕೆಲಸ ಬಾಕಿ ಇತ್ತಲ್ಲ, ಫೈಲ್ ನೋಡೋದು ಬಾಕಿ ಇತ್ತಲ್ಲ, ಆ ಫೈಲ್ ತಗೊಂಡ್ಬಂದ್ಬಿಡು, 1 ಗಂಟೆ ಗ್ಯಾಪ್ ಇದೆ, ಈ 1 ಗಂಟೆಯಲ್ಲಿ ಆ ಕೆಲಸ ಮುಗಿಸೋಣ ಅಂತ. ಆ 1 ಗಂಟೆಯೂ ಕೂಡ ವಿಶ್ರಾಂತಿಗಲ್ಲ ಅಂತ. ಆ ಪರಿ ದಣಿವಿಲ್ಲದ ದುಡಿಮೆ ಅವರದ್ದು. ಇನ್ನು ಕಾವಂದರ ವಿಚಾರಕ್ಕೆ ಬಂದಾಗ ಅನುಕಂಪ ದಯೆ ಬಹಳ ವಿಶಿಷ್ಟವಾದ್ದು. ನಾನು ಪ್ರತಿ ಬಾರಿ ಅವ್ರ ಕಥೆ ಕೇಳುವಾಗ್ಲೂ ವಿಶಿಷ್ಟ ಅನ್ಸತ್ ನನಗೆ. ಒಂದ್ಸಲ ದಂಪತಿಗಳು ಬಂದಿದ್ರಂತೆ, ಇವರದೆಲ್ಲ ಬೀಡಿನಲ್ಲಿ ಎಲ್ಲರನ್ನು ಮಾತನಾಡಿಸಿ ಕಳಿಸಾಯ್ತು. ಆ ದಂಪತಿಗಳು ಕೂತು ಇವರನ್ನೇ ನೋಡ್ತಾ ಇದ್ರು. ಇವ್ರು ಎದ್ದು ಅಲ್ಲಿಗೆ ಹೋದ್ರು. ಒಂದು ಮಗು ಅದು ನೋಡ್ತಾ ನಗ್ತಾ ಇತ್ತು. ಕಾವಂದ್ರ ಬಹಳ ಖುಷಿ ಆಯ್ತಂತೆ, ಈ ಮಗು ಯಾವಾಗ್ಲೂ ಹೀಗೆ ನಗ್ತಿರುತ್ತಾ? ಆ ತಾಯಿ ಹೇಳಿದ್ರು, ಇಲ್ಲ ಸ್ವಾಮಿ, ಇದು ಫ್ಯಾನ್ ನೋಡಿದಾಗ ನಗತ್ತೆ. ನಮ್ಮ ಮನೇಲಿ ಫ್ಯಾನ್ ಇಲ್ಲ, ನನ್ನ ತಾಯಿ ಮನೇಲಿ ಫ್ಯಾನ್ ಇದೆ, ಅದ್ ನೋಡಿ ನಗ್ತಾ ಇರುತ್ತೆ, ಅದೇ ತರ ಇಲ್ಲಿ ಫ್ಯಾನ್ ನೋಡಿ ನಗ್ತಾ ಇದೆ. ಹೌದಾ, ಮಗು ಯಾವತ್ತು ಹೀಗೆ ನಗ್ತಾ ಇರಲಿ ಅಂತ ಹೇಳಿ ಕಳಿಸ್ಕೊಟ್ರು. ಮಾರನೇ ದಿನ ಬೆಳಿಗ್ಗೆ ಅವ್ರ ಮನೆಗೆ ಎಲೆಕ್ಟ್ರಿಷಿಯನ್ಸ್ ಬಂದ್ರಂತೆ. ಈ ಮಗು ಮಲ್ಗೋ ಜಾಗ ಯಾವುದು? ಕಾವಂದ್ರು ಫ್ಯಾನ್ ಕಳಿಸಿದ್ದಾರೆ ಫ್ಯಾನ್ ಹಾಕಿಸ್ಲಿಕ್ಕೆ ಅಂತ. ಅನ್ಇಮ್ಯಾಜಿನಬಲ್ ರೀ, ಇದು ಬಹಳ ವಿಶಿಷ್ಟವಾದ್ದು. ಒಂದು ದಂಪತಿಗಳು ಬಂದು ನಿಂತಿದ್ರು. ದಂಪತಿಗಳಲ್ಲ, ಒಂದು ಹೆಣ್ಣಿನ ತಂದೆ ತಾಯಂದ್ರು ಬಂದು ನಿಂತ್ಕೊಂಡಿದ್ರು. ಅವ್ರ ಕೈ ಮುಗಿದು ಬಹಳ ಮುಖ ಸಣ್ಣ ಮಾಡಿ ನಿಂತ್ಕೊಂಡಿದ್ರು. ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ,
ಗಂಡಿನ ಕಡೆಯವರು ಏನೂ ಕೇಳ್ತಾ ಇಲ್ಲ, ಆದರೆ ತಾಳಿಯಾದ್ರೂ ನಾವೇ ಕೊಡಬೇಕು ಅಂತಿದ್ದಾರೆ, ಅಷ್ಟು ಶಕ್ತಿ ಇಲ್ಲ, ಏನ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಖಾವಂದ್ರು ಒಳಗೆ ಹೋದ್ರಂತೆ. ಒಂದು ತಾಳಿ ರೆಡಿ ಮಾಡಿಟ್ಟಿದ್ದ ತಾಳಿ ಅಂತಂದು, ತಗೊಳ್ಳಿ ಇದನ್ನ ಕಟ್ಟಿಸ್ಲಿಕ್ಕೆ ಕೊಡಿ ಎಂದ್ರು. ಆಮೇಲೆ ಸುಮ್ಮನಿರ್ಲಿಲ್ಲ, ಅಲ್ಲೇ ನಿಂತು ಓ ಇರಿ ಒಂದ್ ನಿಮಿಷ ಇರಿ ಅಂತ ಒಳಗೋಗಿ ಒಂದು ಸುಂದರವಾಗಿರುವ ಸೀರೆ ಅಂತಂದು, ಈ ಸೀರೆನ ಮಗುಗೂಡಿಸಿ ಅಂತ ಸೀರೆನೂ ಕೊಟ್ಟು ಕಳಿಸಿದ್ರು ಅಂತ. ಈ ಅನುಕಂಪದ ಈ ಪ್ರೀತಿ ಇದೆಯಲ್ಲ, ಇದು ಬರೀ ಮನೆಗೆ ಬಂದವ್ರಿಗಲ್ಲ. ಅವ್ರು ಧಾರವಾಡದ ಮೆಡಿಕಲ್ ಕಾಲೇಜಿಗೆ ಹೋದ್ರು. ಮೆಡಿಕಲ್ ಕಾಲೇಜಿಗೆ ಹೋಗಿ ಅಲ್ಲಿ ಹೋಗಿ ಕೂತು ನೋಡಿದ್ರು. ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡ್ತಾರೆ, ಒಳ್ಳೆ ಬೆಂಚ್ಗಳು ಹಾಕಿದ್ದಾರೆ, ಅತ್ಯುತ್ಕೃಷ್ಟವಾಗಿರುವಂತ ಬೆಂಚ್ಗಳನ್ನು ತಂದಿದ್ದಾರೆ. ಆ ಬೆಂಚ್ಗಳ ಮೇಲೆ ಖಾವಂದ್ರು ಕೂತ್ ನೋಡಿದ್ರು, ಎಲ್ರಿಗೂ ಖುಷಿ, ನಾವು ಒಳ್ಳೆ ಹೈ ಕ್ವಾಲಿಟಿ ಸ್ಟೀಲ್ ಹಾಕಿ ಮಾಡಿದ್ದೀವಿ ಅಂತ. ಖಾವಂದ್ರು ನೋಡಿದ್ರು, ತಕ್ಷಣ ಈ ಬೆಂಚ್ ಎಲ್ಲ ತೆಗ್ಸಿ ಮರದ ಬೆಂಚ್ ಹಾಕ್ಸಿ ಅಂದ್ಬಿಟ್ರು. ಆ ಜೊತೆಲಿ ಇದ್ದವ್ರು ಕೇಳಿದ್ರಂತೆ, ಎಲ್ಲ ಮರದಕ್ಕಿಂತ ಇದು ಚೀಪ್ ಆಗುತ್ತೆ, ಆದ್ರೆ ಮರದಕ್ಕಿಂತ ಹೆಚ್ಚು ಬಾಳಕೆ ಬರುತ್ತೆ, ಹೈ ಕ್ವಾಲಿಟಿ ಸ್ಟೀಲ್ ಇಂದ ಕಷ್ಟಪಟ್ಟು ಮಾಡಿದ್ದೀವಿ ಅಂತೆಲ್ಲ ಹೇಳಿದಾಗ ಅವ್ರು ಹೇಳಿದ್ರು, ಹೌದೌದು, ದುಡ್ಡು ಉಳಿಸೋದಕ್ಕೆ ನೀವು ಮಾಡಿರೋ ಪ್ರಯತ್ನ ಎಲ್ಲ, ನೀವು ಉತ್ಕೃಷ್ಟತೆಗೆ ತರುವಂತ ಪ್ರಯತ್ನ ಎಲ್ಲ ನಾನು ಮೆಚ್ಚಿದ್ದೀನಿ. ಆದ್ರೆ ಧಾರವಾಡದಲ್ಲಿ ಚಳಿ ಜಾಸ್ತಿ, ಈ ಕಬ್ಬಿಣದ ಕುರ್ಚಿಗಳು ಬೆಂಚ್ಗಳು ತುಂಬಾ ತಣ್ಣಗಾಗ್ಬಿಡತ್ತೆ, ಪೇಷಂಟ್ಸ್ ಬಂದು ಇದ್ರ ಮೇಲೆ ಕೂತು ಬಿಟ್ರೆ ಅವ್ರಿಗೆ ಏನ್ ಪರಿಸ್ಥಿತಿ ಆಗ್ಬೇಡ, ನೀವು ಯೋಚನೆ ಮಾಡಿ, ಪೇಷಂಟ್ ಆಮೇಲೆ ಇಲ್ಲಿ ಕೂತ್ಕೊಳ್ಳದೆ ನಿಂತು ಬಿಡ್ತಾನೆ ಪಕ್ಕಕ್ಕೆ, ಮೊದಲು ಚೇಂಜ್ ಮಾಡಿ ಮರದ ಬೆಂಚ್ ಹಾಕ್ಸಿ ಅಂತ ಖಾವಂದ್ರ ಹೇಳೋ ರೀತಿ ಇದೆಯಲ್ಲ, ಬಹಳ ವಿಶೇಷವಾದ್ದು ಅಂತ ಹೇಳ್ತಾರೆ. ಖಾವಂದರ ಪ್ರೀತಿಯ ಕುರಿತಂತೆ ಮಾತನಾಡೋದು ಅಗತ್ಯವೇ ಇಲ್ಲ. ಖಾವಂದರು ಭೂತ ದಯೆ, ಈ ಜೈನ ಪಂಥದಲ್ಲಿ ಎಲ್ಲರ ಮೇಲೂ ದಯೆ ಇರಬೇಕು ಅನ್ನೋದು ವಿಶೇಷವಾಗಿರುವಂತ ಅವ್ರಿಗಿರುವಂತ ಶಿಕ್ಷಣ. ಆದ್ರೆ ಅವರ ದಯೆ ಎಂಥದ್ದು ಅಂತಂದ್ರೆ, ಖಾವಂದ್ರು ಮನೆಯಿಂದ, ಅವರ ದೇವಸ್ಥಾನದಿಂದ ಹೊರಟು ಮೊದಲು ಬರ್ತಾ ಇದ್ದಿದ್ದು ಹಟ್ಟಿಗಂತೆ. ಅಲ್ಲಿರುವಂತ ಗೋವುಗಳಲ್ಲಿ ಒಂದೆರಡಕ್ಕೆ ಅವರು ಏನಾದ್ರೂ ಕೊಟ್ಟು ಆನಂತರವೇ ತಿಂಡಿ ತಿನ್ಲಿಕ್ಕೆ ಬರ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಆದ್ರೆ ಫ್ರೆಂಡ್ಶಿಪ್ ಹೇಗಿತ್ತು ಅಂತಂದ್ರೆ, ಗಿರೀಶ ಅನ್ನೋ ಬಸವ ಇದ್ದ, ಗಿರೀಶ ಅಂತ ಕರೆದ್ರೆ ಒಳಗಿಂದ ಅಷ್ಟೇ ಚೆನ್ನಾಗಿ ಅಂಬಾ ಅಂತ ರಿಯಾಕ್ಟ್ ಮಾಡ್ತಿದ್ದಂತೆ ಗಿರೀಶ, ಆ ದನ. ಅಷ್ಟೇ ಅಲ್ಲ, ಅವ್ರ ಮನೆಯಲ್ಲಿ ಒಂದು ಗಿಣಿ ಇತ್ತು, ಒಂದು ಪಕ್ಷಿ ಇತ್ತು, ಅದ್ರ ಹೆಸರು ಲಕ್ಷ್ಮಿ. ಇವ್ರ ಹತ್ರ ಬರುವಂತ ಸದ್ದು ಬಂದ್ರೆ ಅದು ಏನೂ ಮಾಡದೆ ತನ್ನ ಹೆಸರನ್ನು ತಾನೇ ಪದೇ ಪದೇ ಕರ್ಕೊಳ್ತಿತ್ತಂತೆ. ಲಕ್ಷ್ಮಿ 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 ಅಂತ ಕರ್ಕೊಂಡು ಇವ್ರು ಬಂದು ತಿಂಡಿ ಕೊಟ್ಟ ಮೇಲೆ ಸೈಲೆಂಟ್ ಆಗ್ತಿದ್ದಂತೆ. ಅವರ ವ್ಯಕ್ತಿತ್ವದ ಬಗ್ಗೆ ಅನೇಕರು ಹೇಳ್ತಾರಲ್ಲ, ಒಂದು ಆನೆ ಇತ್ತು ಭರತ ಅಂತ. ಆ ಆನೆ ಹೇಗಿತ್ತು ಅಂತಂದ್ರೆ, ಇವರು ಅಲ್ಲಿಗೆ ಹೋದ್ರೆ ಆ ಆನೆ ಸೊಂಡಿಲ್ ಮೇಲ್ ಮಾಡ್ಕೊಂಡು ಖಾವಂದ್ರು ಸ್ವಲ್ಪ ಅದ್ರ ಜೊತೆ ಆಟ ಆಡ್ತಿದ್ರಂತೆ, ಎಲ್ಲರನ್ನೂ ಮಾತನಾಡಿಸಿದ್ರಂತೆ, ಆನೆನ್ ಮಾತನಾಡಿಸ್ತಿರ್ಲಿಲ್ವಂತೆ. ಅದಕ್ಕೆ ಆನೆ ಏನ್ ಮಾಡ್ತಿತ್ತು, ತನ್ನ ಸೊಂಡಲ್ ಹೊತ್ಕೊಂಡು ಇವ್ರ ಮುಂದೆ ಅವ್ರ ಹೆಗಲ ಮೇಲೆ ಈ ಸೊಂಡಲ್ ಹಾಕೊಂಡು ಇವ್ರ ಹಿಂದಿಂದೆ ಬರ್ತಿತ್ತಂತೆ, ನನ್ನನ್ನು ಮಾತಾಡಿಸು, ನನಗೇನಾದ್ರೂ ಕೊಡು ಅಂತ. ಆ ಪರಿಯ ಪ್ರೀತಿಯನ್ನ ಬೆಳೆಸ್ಕೊಂಡವ್ರು. ಪ್ರಾಬಬ್ಲಿ ಆನೆಯನ್ನ ಅವರು ಬಂಡೀಪುರಕ್ಕೆ ಕೊಟ್ಟ ನಂತರ ಯಾವತ್ತೋ ಒಂದಿನ ಬಂಡೀಪುರಕ್ಕೆ ಹೋದಾಗ ಆನೆ ಇವರನ್ನು ಗುರುತಿಸಿ ಹತ್ರ ಬಂದು ಅದೇ ಪ್ರೀತಿಯನ್ನು ತೋರಿಸಿ ನನಗೇನಾದ್ರೂ ತಿಂಡಿ ಕೊಡು ಅಂತ ಕೇಳುವಂತ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಖಾವಂದರೊಂದಿಗೆ ನಡಿಬಹುದಾಗಿರುವಂತ ಅಪರೂಪದ ಘಟನೆ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಬರೀ ಎಲ್ಲರ ಕಡೆಗೂ ಅವ್ರ ದೃಷ್ಟಿ ಅಂತದ್ದೇ, ಪ್ರೀತಿಯ ದೃಷ್ಟಿ. ಹೇಗೆ ಅಂತಂದ್ರೆ, ಖಾವಂದ್ರು ದೇವಸ್ಥಾನದ ಎದುರಿಗೆ ಬರ್ತಾರೆ. ಧರ್ಮಸ್ಥಳಕ್ಕೆ ಹೋದವ್ರಿಗೆಲ್ಲ ಗೊತ್ತಿರುತ್ತೆ, ಮೆಟ್ಟಿಲುಗಳನ್ನು ಇಳ್ಕೊಂಡು ಬರಬೇಕು, ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೇಕು ದೇವರ ದರ್ಶನಕ್ಕೆ. ನನಗೆ ಸರಿ, ಒಂದು ಸಲ ಹೋಗ್ತೀನಿ, ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆದ್ರೆ ಕೆಲಸಗಾರರಿಗೆ ಹೇಗೆ, ಭಾರದ ವಸ್ತುಗಳನ್ನು ಹೊತ್ಕೊಂಡು ಹೋಗ್ಬೇಕಲ್ಲ. ಖಾವಂದ್ರು ಪ್ರತಿ ಬಾರಿ ಹೋಗುವಾಗ ಹೇಳೋರಂತ, ಇಷ್ಟಿಷ್ಟು ವಸ್ತು ತಗೊಂಡು ಹೋಗ್ಬೇಡ್ರಪ್ಪ, ಅರ್ಧರ್ಧ ತಗೊಂಡೋಗಿ ತೂಕ ಕಡಿಮೆ ಮಾಡ್ಕೊಳ್ಳಿ, ಆರಾಮಾಗಿ ಬನ್ನಿ ಅಂತ.